ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ವಿಶ್ವ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಕೂಡಲು ಸಂಗಮದೇವ. ವಿಶ್ವಗುರು ಧರ್ಮಗುರು ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ವೇದಿಕೆ ಮೇಲಿದ್ದ ಎಲ್ಲ ಪೂಜ್ಯರಿಗೂ ಗಣ್ಯರಿಗೂ ಹಾಗೆ ಇಲ್ಲಿ ಉಪಸ್ಥಿತ ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿಗಳು. ಶರಣರಾದ ಅಂಬಿಗರ ಚೌಡಯ್ಯನವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂಥೇಳಿ ಅಕ್ಕನವರ ಆದೇಶ ಆಗಿತ್ತು. ಶರಣರ ಬಗ್ಗೆ ಹೇಳಬೇಕಂದ್ರೆ ಅದು ತುಂಬ ಸಾಗರದಷ್ಟು ವಿಶಾಲವಾಗಿರ್ತಕ್ಕಂಥ ವಿಷಯ. ನಾವು ಎಷ್ಟು ಹೇಳಿದ್ರಿ ಸಾಗರದಾಗಿನ ಒಂದು 4 ಬಿಂದಿಗೆ ನೀರು ತೆಗೆದ್ರೆ ಸಾಗರ ಏನು ಕಡಿಮೆ ಆಗಲ್ಲ. ಹಾಗಿದೆ ಶರಣರ ಒಂದು ಬಗ್ಗೆ ನಾವು ಮಾತಾಡಬೇಕಂದ್ರೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. ಅದಕ್ಕೆ ಅಂಬಿಗರ ಚೌಡಯ್ಯನವರ ಬಗ್ಗೆ ಇವತ್ತು ಮಾತುಗಳಿವೆ. ಹಾಗಾಗಿ ಅಂಬಿಗನ ಮೇಲೆ ಒಂದು ಗಾಯನವನ್ನು ಮಾಡೋದ್ರ ಮೂಲಕ ನನ್ನ ಮಾತಿಗೆ ಚಾಲನೆ ಕೊಡ್ತೀನಿ. ಅಂಬಿಗನ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ತುಂಬಿದ ಹರಿಗೋಲಂಬಿಗ ಅದ ಕೊಂಬತ್ತು ಚಿತ್ರ ನೋಡಂಬಿಗ, ಸಂಭ್ರಮದಿಂದ ನೋಡಂಬಿಗ ಅದರಿಂಬು ನೋಡಿ ನಡೆಸಂಬಿಗ, ಹೊಳೆಯ ಭರವ ನೋಡಂಬಿಗ ಅದಕ್ಕೆ ಸೆಳೆವು ಘನವಯ್ಯ ಅಂಬಿಗ, ಸುಳಿಯೋಳು ಮುಳುಗಿದೆ ಅಂಬಿಗ ಎನ್ನ ಸೆಳೆದು ಕೊಂಡೊಯ್ಯೋ ನೀನಂಬಿಗ, ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ, ಯಾರಿಂದಲಾಗದು ಅಂಬಿಗ ಅದ ನಿವಾರಿಸಿ ದಾಟಿಸೋ ಅಂಬಿಗ, ಸತ್ಯವೆಂಬುದೇ ಹುಟ್ಟು ಅಂಬಿಗ ಸದಭಕ್ತಿ ಎಂಬುದೇ ಪಥವಂಬಿಗ, ನಿತ್ಯ ಮೂರುತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ, ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಪಂಡಿತಯುಕ್ತವಾಗಿರ್ತಕ್ಕಂಥ ಸಾಹಿತ್ಯ ಜನಸಾಮಾನ್ಯರ ಧ್ವನಿಯಾಗಿ ಶ್ರೀ ಸಾಮಾನ್ಯನ ಬದುಕು ಬವಣೆಯ ಪ್ರತಿನಿಧಿಯಾಗಿ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಯನ್ನುಂಟು ಮಾಡಿದ್ದು ವಚನ ಸಾಹಿತ್ಯ. ಶರಣರ ಈ ಸಾಹಿತ್ಯ ವಿಶ್ವಕ್ಕೆ ಮಾದರಿ ಮತ್ತು ಸಾಮಾಜಿಕ ಸಮಾನತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅರಿತರೆ ಶರಣ, ಮರೆತರೆ ಮಾನವ ಎಂಬುದು ಶರಣ ತತ್ವದ ಮಹಾಕಾವ್ಯ. ಶ್ರೀಸಾಮಾನ್ಯರು ಮಹಾಜ್ಞಾನವನ್ನು ಅರಿತಾಗ ನಿತ್ಯ ಮುಕ್ತನಾಗುತ್ತಾನೆ ಎಂಬ ಶರಣರ ಮಾತುಗಳು, ವಚನಗಳ ಸುಳ್ನುಡಿಗಳು ಸಾಮಾನ್ಯರನ್ನು ದೈವತ್ವಕ್ಕೆ ಏರಿಸುತ್ತವೆ. ತಮ್ಮ ಕಾಯಕ ನಿಷ್ಠೆಯ ಮೂಲಕ ಸಾಮಾಜಿಕ ಜಾಗೃತಿಯನ್ನುಂಟು ಮಾಡಲು ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲದೆ, ಮೇಲು ಕೀಳು ಎಂಬ ತಾರತಮ್ಯವಿಲ್ಲದೆ ಶಿವಶರಣರು ತಮ್ಮ ಇಷ್ಟದೇವರ ಹೆಸರನ್ನೇ ಅಂಕಿತವಾಗಿಸಿ ವಚನಗಳನ್ನು ರಚಿಸಿದ್ದಾರೆ. ಇಂಥ ವಚನಗಳ ಅಮೃತವನ್ನು ಉಣಿಸುವ ಕಾರ್ಯ ಅಕ್ಕವರ ನೇತೃತ್ವದಲ್ಲಿ ಬಸವ ಸೇವಾ ಪ್ರತಿಷ್ಠಾನ ಮಾಡಿಕೊಂಡು ಬರ್ತಾ ಇದೆ. ಅಂಬಿಗರ ಚೌಡಯ್ಯನವರು 12ನೇ ಶತಮಾನದ ಪ್ರಸಿದ್ಧ ಶಿವಶರಣರು ಹಾಗೂ ವಚನಕಾರರು. ಬಸವಣ್ಣನವರ ಸಮಕಾಲೀನರಾದ ಇವರು ವೃತ್ತಿಯಿಂದ ದೋಣಿ ನಡೆಸುವವರು ಅಂಬಿಗರಾಗಿದ್ದರು. ಅವರ ಕಾಯಕದ ಹೆಸರೇ ಅವರ ವಚನಾಂಕಿತವಾಯಿತು. ಇವರ ಮೂಲ ಹೆಸರು ಚೌಡೇಶ ಅಂತ. ಇವರ ಜನನ ಕ್ರಿಸ್ತಶಕ 1100
20ರಲ್ಲಿ ಅಂದರೆ ಸುಮಾರು 12ನೇ ಶತಮಾನ. ಜನನ ಸ್ಥಳ ಚೌಡನಾಪುರ. ಇದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನಲ್ಲಿ ಬರುತ್ತೆ. ಅದಕ್ಕೆ ಮೊದಲು ಶಿವಪುರ ಅಂತಲೂ ಕರೀತಾ ಇದ್ದರು. ಇವರ ತಂದೆ ಹೆಸರು ವಿರೂಪಾಕ್ಷ, ತಾಯಿ ಹೆಸರು ಪಂಪಾದೇವಿ. ವೃತ್ತಿಯಲ್ಲಿ ಅಂಬಿಗ ಅಂದರೆ ದೋಣಿ ನಡೆಸುವವರು. ಇವರ ಅಂಕಿತ ನಾಮ ಕೂಡ ಅಂಬಿಗರ ಚೌಡಯ್ಯ. ಇವರು ರಚಿಸಿರ್ತಕ್ಕಂಥ ವಚನಗಳ ಸಂಖ್ಯೆ ಸುಮಾರು 274. ಇವರ ಐಕ್ಯ ಸ್ಥಳ ರಾಣಿಬೆನ್ನೂರು. ಅವರ ಜೀವನದ ಬಹುಭಾಗವು ಕಾಯಕ ಮತ್ತು ಅನುಭವದ ಕಡೆಗೆ ಕೇಂದ್ರೀಕೃತವಾಗಿತ್ತು. ಇವರ ವ್ಯಕ್ತಿತ್ವವು ಉಳಿದ ವಚನಕಾರರಿಗಿಂತ ವಿಶಿಷ್ಟವಾಗಿತ್ತು. ತಮ್ಮ ವಚನಗಳಲ್ಲಿ ಸಮಾಜದ ಲೋಪದೋಷಗಳನ್ನು ದಿಟ್ಟತನದಿಂದ ಟೀಕಿಸಿದ್ದಾರೆ. ಅವರು ತಮ್ಮನ್ನು ಕೇವಲ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟಾಕುವವರು ಎಂದು ಭಾವಿಸಲಿಲ್ಲ. ಬದಲಾಗಿ ಈ ಬದುಕಿನ ಭವಸಾಗರದಲ್ಲಿ ಅರಿವು ಎಂಬ ಹುಟ್ಟನ್ನು ಹಾಕಿ ಜನರನ್ನು ಶಿವನ ಕಡೆಗೆ ಅಥವಾ ಮುಕ್ತಿಯ ದಡಕ್ಕೆ ಸೇರಿಸುವುದು ಇವರ ಕೌಶಲ್ಯ ಉಳ್ಳವರು ಎಂದು ಪರಿಗಣಿಸಿದರು. ಅವರ ವಚನಾಂಕಿತ ಅಂಬಿಗರ ಚೌಡಯ್ಯ ಅವರ ಕಾಯಕದ ಒಂದು ಶ್ರೇಷ್ಠತೆಯನ್ನು ಮತ್ತು ಸಮಾಜದ ಬಗೆಗಿನ ಅವರ ಕಾಳಜಿಯನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಇವರ ಸ್ಥಳನಾಮದ ಹಿನ್ನೆಲೆ, ಹಿಂದೆ ಇದು ಶಿವಪುರ ಅಂತ ನಂಬಲಾಗಿತ್ತು. ಅದಕ್ಕೆ ನಂತರ ಚೌಡನಾಪುರ ಇದ್ದಿದ್ದು ಅದು ಹೇಗಾಯಿತು ಅಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಸ್ಥಳೀಯ ಅರಸ ಗುತ್ತಲ ರಾಜನ ಒಂದು ಮಗನಿಗೆ ವಿಷ ಸರ್ಪ ಕಚ್ಚಿತಂತೆ. ಅದಕ್ಕೆ ಚೌಡಯ್ಯನವರು ತಮ್ಮ ಅನುಭವ ಶಕ್ತಿಯಿಂದ ಆ ರಾಜಕುಮಾರನನ್ನು ಗುಣಪಡಿಸಿದ್ದರಂತೆ. ಇದರಿಂದ ಸಂತುಷ್ಟನಾಗಿರ್ತಕ್ಕಂಥ ಆ ಗುತ್ತಲ ರಾಜ ಈ ಚೌಡಯ್ಯನವರಿಗೆ ಭೂಮಿ ದಾನ ಮಾಡಿದ್ದರಂತೆ. ಇವರು ಆ ಭೂಮಿಯನ್ನು ತಮ್ಮ ಗುರುಗಳಾದ ಶಿವಪುರದ ಗುರುಗಳಿಗೆ ದಾನ ಮಾಡುತ್ತಾರೆ. ಹಾಗಾಗಿ ಅಂದಿನಿಂದ ಈ ಶಿವಪುರ ಹೋಗಿ ಈ ಚೌಡಯ್ಯವರು ದಾನ ಮಾಡಿದ್ದು ಕಡಿದು ಚೌಡ ದಾನಪುರ ಅಂತ ಇದು ಸ್ಥಳ ಹೆಸರು ಬದಲಾಯಿತು ಅಂತಕ್ಕಂಥದ್ದು ಒಂದು ಪ್ರತೀತಿ ಇದೆ. ಅವರು ಅನುಭವ ಮಂಟಪದ ಶರಣ ಸಮೂಹದಲ್ಲಿ ಒಬ್ಬ ವೀರಗಣಾಚಾರ್ಯಗೆ ಗುರುತಿಸಲ್ಪಟ್ಟರು. ಅವರ ವಚನಗಳು ನೇರ ಮತ್ತು ನಿಷ್ಠುರವಾದ ಚಾಟಿ ಏಟಿನಂತಿದ್ದು ಅಂದಿನ ಸಮಾಜದಲ್ಲಿನ ಲೋಪದೋಷಗಳನ್ನು, ಮೂಢನಂಬಿಕೆಗಳನ್ನು, ಡಂಬಾಚಾರಗಳನ್ನು ನಿರ್ದಾಕ್ಷಿಣ್ಯವಾಗಿ ಟೀಕಿಸಿದವು. ಸಮಾನತೆ ಮತ್ತು ಕಾಯಕ ನಿಷ್ಠೆಯುಳ್ಳ ಚೌಡಯ್ಯನವರು ಜಾತಿ ಪದ್ಧತಿ ಮತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಡಿದರು. ಎಲ್ಲ ಕಾಯಕಗಳು ಸಮಾನ ಎಂದು ಪ್ರತಿಪಾದಿಸಿದರು ಮತ್ತು ಸ್ತ್ರೀ ಸಮಾನತೆಗೂ ಮಹತ್ವ ಕೊಟ್ಟಿದ್ದರು. ಅವರ ನಿಷ್ಠುರವಾದಂಥ ನಡೆ ಮತ್ತು ನುಡಿಯೇ ಅವರಿಗೆ ನಿಜ ಶರಣ ಎಂಬ ಬಿರುದನ್ನು ತಂದಿತು. ದೈನಂದಿನ ಜೀವನದಲ್ಲಿ ಬಳಕೆಯಾಗುವ ನುಡಿಗಟ್ಟುಗಳು, ಉಪಮೆಗಳು ಮತ್ತು ಒಗಟುಗಳ ಒಂದು ಶೈಲಿಯನ್ನು ಬಳಸಿರುವುದರಿಂದ ಅವರ ವಚನಗಳು ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪಿದವು. ಅಂದರೆ ಒಂದು ದೇಶಿ ಭಾಷೆಯ ಶೈಲಿ ಅವ್ರದ್ದಾಗಿತ್ತು. ದೇವರು ಎಲ್ಲೋ ದೂರದಲ್ಲಿಲ್ಲ, ನಮ್ಮ ದೇಹವೇ ದೇಗುಲ, ಮನಸ್ಸೇ ಲಿಂಗ ಎಂದು ಸಾರುವ ಮೂಲಕ ಅಂತರಂಗದ ಶುದ್ಧಿಗೆ ಒತ್ತು ನೀಡಿದವರು ಅಂಬಿಗರ ಚೌಡಯ್ಯನವರು. ಇವರ ವಚನಗಳು ಕೇವಲ ಧಾರ್ಮಿಕ ಮಾರ್ಗದರ್ಶನ ನೀಡದೆ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ತಮ್ಮ ವೃತ್ತಿಯಿಂದಲೇ ಗುರುತಿಸಿಕೊಂಡು ಶ್ರಮಜೀವಿಗಳ ನೋವು ನಲಿವುಗಳನ್ನು ತಮ್ಮ ವಚನಗಳಲ್ಲಿ ಪ್ರತಿಬಿಂಬಿಸಿದ ಅವರ ಶೈಲಿ ಅನನ್ಯವಾಗಿದೆ. ಅವರ ಬದುಕು ಮತ್ತು ವಚನಗಳು ಇಂದಿಗೂ ಸಮಾಜ ಸುಧಾರಣೆಗೆ ಮತ್ತು ಮಾನವೀಯ ಮೌಲ್ಯಗಳಿಗೆ ಪ್ರೇರಣಾದಾಯಕವಾಗಿವೆ. ಇವರ ಒಂದು ಪ್ರಸಿದ್ಧ ವಚನ ಬರುತ್ತೆ, ಲಿಂಗವರಿಯದವನೇಕೆ ಜಂಗಮನಾದ, ಜಂಗಮನರಿಯದವನೇಕೆ ಭಕ್ತನಾದ, ಹೊರಗೆ ವೇಷ ಒಳಗೆ ದೋಷ ಇರುವವನು ಭಕ್ತನಲ್ಲ, ಆಚಾರ್ಯಲ್ಲ. ಇಲ್ಲಿ
ವೇಷಧಾರಿಗಳ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಲಿಂಗದ ಅಂದರೆ ದೇವರ ನಿಜವಾದ ಸ್ವರೂಪವನ್ನು ಅರಿಯದೆ ಬರೀ ವೇಷದಿಂದ ಸನ್ಯಾಸಿ ಅಥವಾ ಜಂಗಮ ಅಥವಾ ಭಕ್ತನಾಗುವುದು ವ್ಯರ್ಥ. ಹೊರಗೆ ಪೂಜ್ಯನಂತೆ ನಟಿಸಿ ಅಂತರಂಗದಲ್ಲಿ ದೋಷಗಳು ದುರ್ಬುದ್ಧಿಗಳನ್ನು ಇಟ್ಟುಕೊಂಡಿರುವವನು ನಿಜವಾದ ಭಕ್ತನಾಗಲು ಸಾಧ್ಯವಿಲ್ಲ. ಮನಸ್ಸಿನ ಶುದ್ಧಿಯೇ ಶ್ರೇಷ್ಠ ಅಂತ ಹೇಳ್ತಾರೆ ಅಂಬಿಗರ ಚೌಡಯ್ಯ. ಇನ್ನೊಂದು ವಚನದಲ್ಲಿ ಹೊಳೆ ತುಂಬಿ ಹರಿದುದಕ್ಕೆ ಭಯವಿಲ್ಲ, ದೋಣಿ ಮುಳುಗಿತೇ ಎಂಬ ಭಯ. ಕಾಯ ತುಂಬಿ ಬೆಳೆದುದಕ್ಕೆ ಭಯವಿಲ್ಲ, ಮನ ಮುಳುಗಿತೇ ಎಂಬ ಭಯ. ಅಂಬಿಗರ ಚೌಡಯ್ಯ ನಿಮ್ಮ ಭವವ ನಿವಾರಿಸುವುದೇ ಕಾಯಕ. ಅಂದರೆ ಈ ವಚನದಲ್ಲಿ ನದಿಯ ನೀರು ಹೆಚ್ಚಾಗಿ ಹರಿದರೆ ಅಂಬಿಗನಿಗೆ ಭಯವಿಲ್ಲ, ಆದರೆ ದೋಣಿ ಮುಳುಗಿ ಹೋಗುವುದೇ ಎಂಬ ಆತಂಕವಿರುತ್ತದೆ. ಅದೇ ರೀತಿ ಈ ದೇಹ ಬೆಳೆದು ದೊಡ್ಡದಾಗುವುದಕ್ಕೆ ಅಂದರೆ ಜೀವನ ನಡೆಸುವುದಕ್ಕೆ ಭಯವಿಲ್ಲ, ಆದರೆ ಮನಸ್ಸಿನಲ್ಲಿರುವ ಒಂದು ದುರ್ಗುಣಗಳು ಅಥವಾ ಜ್ಞಾನದಿಂದ ಆತ್ಮವು ಭವಸಾಗರದಲ್ಲಿ ಮುಳುಗಿ ಹೋಗುವುದೇ ಎಂಬುದೇ ನಿಜವಾದ ಭಯ. ಇಲ್ಲಿ ದೋಣಿಯು ಆತ್ಮಕ್ಕೆ, ನೀರು ಸಂಸಾರದ ಮೋಹಗಳಿಗೆ ಮತ್ತು ಅಂಬಿಗ ಗುರು ಅಥವಾ ದೇವ ಮಾರ್ಗದರ್ಶನಕ್ಕೆ ರೂಪಕವಾಗಿದೆ. ನಿಜವಾದ ದೈವಿಕ ಕಾಯಕವೆಂದರೆ ಭಕ್ತನ ಮನಸ್ಸನ್ನು ಭವಬಂಧನದಿಂದ ಮುಕ್ತಗೊಳಿಸುವುದು. ಯಾರು ನಿಜವಾದ ಗುರು ಮತ್ತು ದೇವರು ಎಲ್ಲಿರುತ್ತಾನೆ ಎಂಬುದರ ಕುರಿತು ಅಂಬಿಗರ ಚೌಡಯ್ಯನವರು ನೇರ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಅವರ ಒಂದು ವಚನದಲ್ಲಿ ಬರುತ್ತೆ, ಗುರುವಾರು, ಭಕ್ತನಾರು, ದೇವನಾರು, ಈ ಮೂವರ ನೆಲೆ ನಾ ತಿಳಿದೆನಲ್ಲದೆ ಕಲ್ಲ ಗುಡಿಯೊಳಗೆ ಆ ದೇವನ ನೆಲೆ ಎಂದು ನಾ ಬಿಡಿಸಿಲ್ಲ. ಅಂದರೆ ಈ ವಚನದಲ್ಲಿ ಚೌಡಯ್ಯನವರು ತಮ್ಮ ಪ್ರಶ್ನೆಗಳ ಮೂಲಕ ಶಿಷ್ಯನಿಗೆ ಅಂದರೆ ಭಕ್ತನಿಗೆ ನಿಜವಾದ ಗುರು, ಭಕ್ತ ಮತ್ತು ದೇವನ ಪರಿಚಯ ಮಾಡಿಕೊಡುತ್ತಾರೆ. ಮೂರ್ತಿ ಪೂಜೆಯನ್ನು ಟೀಕಿಸುವ ಅವರು ದೇವನು ಕೇವಲ ಕಲ್ಲಿನ ಗುಡಿಯೊಳಗಿಲ್ಲ, ಇರುವುದಿಲ್ಲ, ಬದಲಿಗೆ ನಿಜವಾದ ಗುರು ಮತ್ತು ಭಕ್ತನ ಅಂತರಂಗದಲ್ಲಿ ಅಂದರೆ ದೇಹವೇ ದೇಗುಲ ಎಂಬ ತತ್ವದಲ್ಲಿ ಇರುತ್ತಾನೆ ಎಂದು ಹೇಳುತ್ತಾರೆ. ಕಲ್ಲಿನ ಗುಡಿಗಿಂತ ಮನುಷ್ಯನ ಮನಸ್ಸು ಹೆಚ್ಚು ಪವಿತ್ರ ಎಂಬ ಆಶಯ ಈ ವಚನದಲ್ಲಿದೆ. ಇನ್ನು ಅನುಭವ ಮಂಟಪ, ಈ ಮಹಾಮನೆ, ಇಲ್ಲಿ ಜಾತಿ, ಲಿಂಗ ಮತ್ತು ಅಂತಸ್ತಿನ ಒಂದು ಭೇದವಿಲ್ಲದೆ ಶಿವಾನುಭವ ಮತ್ತು ಕಾಯಕ ಸಿದ್ಧಾಂತಗಳ ಕುರಿತು ಚರ್ಚಿಸಲು ವಿವಿಧ ಶರಣರು ಒಂದೆಡೆ ಸೇರುತ್ತಿದ್ದ ಒಂದು ಧಾರ್ಮಿಕ ಮತ್ತು ಸಾಮಾಜಿಕ ಸಂಸತ್ತಾಗಿತ್ತು ಅನುಭವ ಮಂಟಪ. ಅಂಬಿಗರ ಚೌಡಯ್ಯನವರು ಮೂಲ ಕಾಯಕ ಅಂಬಿಗ. ಅವರು ತಮ್ಮ ಕಾಯಕದ ಮೂಲಕ ದೇವನನ್ನು ಕಂಡವರು. ಅನುಭವ ಮಂಟಪದಲ್ಲಿ ಅವರು ಅತ್ಯಂತ ಕೆಳವರ್ಗದ ಎಂದು ಪರಿಗಣಿಸಲಾಗಿದ್ದ ಶ್ರಮಜೀವ ವರ್ಗವನ್ನು, ಅದರಲ್ಲೂ ನಿರ್ದಿಷ್ಟವಾಗಿ ಅಂಬಿಗ ಸಮುದಾಯವನ್ನು ಪ್ರತಿನಿಧಿಸಿದ್ದರು. ಅವರ ವಚನಗಳಲ್ಲಿ ಕಾಯಕ ನಿಷ್ಠೆ ಮತ್ತು ಕಾಯಕದ ಮಹತ್ವ ಅತಿಯಾಗಿ ವ್ಯಕ್ತವಾಗುತ್ತದೆ. ಕಾಯಕವೇ ಕೈಲಾಸ ಎಂಬ ಬಸವಣ್ಣನವರ ತತ್ವವನ್ನು ಅವರು ತಮ್ಮ ಜೀವನದ ಮತ್ತು ವಚನಗಳ ಮೂಲಕ ಎತ್ತಿ ಹಿಡಿದಿದ್ದಾರೆ. ಇವರು ಅನುಭವ ಮಂಟಪದಲ್ಲಿ ಸುಮಾರು 770 ಶರಣರಲ್ಲಿ ಅತ್ಯಂತ ನೇರ, ನಿರ್ಭೀತ ಮತ್ತು ನಿಷ್ಠುರ ವಚನಕಾರರೆಂದು ಪ್ರಸಿದ್ಧರಾಗಿದ್ದಾರೆ. ಅವರ ವಚನಗಳು ಇತರ ಶರಣರ ವಚನಗಳಿಗಿಂತ ಭಿನ್ನವಾಗಿದ್ದು, ಅವುಗಳಲ್ಲಿ ಅವರು ಸಮಾಜದಲ್ಲಿನ ಕಂದಾಚಾರ, ಕಪಟ ಭಕ್ತಿ, ಮೂಢನಂಬಿಕೆ ಮತ್ತು ಜಾತಿ ವ್ಯವಸ್ಥೆಯನ್ನು ಅತ್ಯಂತ ಕಟುವಾದ ಪದಗಳಲ್ಲಿ ಟೀಕಿಸಿದ್ದಾರೆ. ಅವರು ಮೃದುವಾಗಿ ಮಾತನಾಡುವುದು ಅಪೂರ್ವ. ಅವರ ಒಂದು ಭಾಷಾ ಶೈಲಿ ಬಹಳಷ್ಟು ಗ್ರಾಮ್ಯ, ಅಂದರೆ ಸ್ವಲ್ಪ ಒರಟು, ಸರಳ ಮತ್ತು ಜನಸಾಮಾನ್ಯರ ಆಡುಭಾಷೆಗೆ ತುಂಬ ಹತ್ತಿರವಾಗಿದ್ದು, ಯಾವುದೇ ರೀತಿಯ ಒಂದು ಅಲಂಕಾರ ಅಥವಾ ಶಾಸ್ತ್ರೀಯ ಭಾಷಾಭಿಮಾನಕ್ಕೆ ಒಳಗಾಗದೆ ಸತ್ಯವನ್ನು ನೇರವಾಗಿ ಹೇಳುತ್ತವೆ. ಬಾಹ್ಯ ಆಚರಣೆಗಳನ್ನು ಖಂಡಿಸಿ
ಮನಸ್ಸಿನ ಶುದ್ಧಿ ಮತ್ತು ಅಂತರಂಗದ ಅನುಭವಕ್ಕೆ ಪ್ರಾಧಾನ್ಯತೆ ನೀಡಿದವರು ಅಂಬಿಗರ ಚೌಡಯ್ಯನವರು. ಕಲ್ಯಾಣದಲ್ಲಿ ಕ್ರಾಂತಿ ಸಂಭವಿಸಿ ಶರಣರು ಚೆದರಿ ಹೋದಾಗ ವಚನ ಸಾಹಿತ್ಯವನ್ನು ಮತ್ತು ಶರಣ ಧರ್ಮವನ್ನು ರಕ್ಷಿಸುವಲ್ಲಿ ಚೌಡಯ್ಯನವರ ಪಾತ್ರ ಪ್ರಮುಖವಾಗಿತ್ತು. ಅವರು ವಚನದ ಕಟ್ಟುಗಳನ್ನು ತಮ್ಮ ಮಗುವಿನಂತೆ ಬೆನ್ನಿಗೆ ಕಟ್ಟಿಕೊಂಡು ಖಡ್ಗ ಹಿಡಿದು ಹೋರಾಡಿದ ವೀರ ಗಣಚಾರಿಯಾಗಿದ್ದರು ಎಂದು ಕೆಲವು ಮೂಲಗಳು ನಮಗೆ ಹೇಳುತ್ತವೆ. ಇದು ಶರಣರ ಚಳವಳಿಯ ಉಳಿವಿನಲ್ಲಿ ಅವರ ಬದ್ಧತೆಯನ್ನು ತೋರಿಸುತ್ತದೆ. ಒಟ್ಟಾರೆಯಾಗಿ ಅಂಬಿಗರ ಚೌಡಯ್ಯನವರು ಅನುಭವ ಮಂಟಪದಲ್ಲಿ ಕೇವಲ ಭಾಗವಹಿಸಿರಲಿಲ್ಲ, ಬದಲಿಗೆ ಕೆಳಸ್ತರದ ಕಾಯಕ ಜೀವಿಗಳ ನೋವು, ಅನುಭವ ಮತ್ತು ಆಧ್ಯಾತ್ಮಿಕ ಸತ್ಯವನ್ನು ಯಾವುದೇ ಮುಲಾಜಿಲ್ಲದೆ ಸಭೆಯ ಮುಂದೆ ಏರಿಸಿದ ಕ್ರಾಂತಿಯ ಕೆಂಡದುಂಡೆಯಂತೆ ಇದ್ದ ವಚನಕಾರರು ಅಂದರೆ ಅಂಬಿಗರ ಚೌಡಯ್ಯ. ಅದಕ್ಕೆ ಶರಣರು ಹೇಳುವ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಆಶೆ, ಆಮಿಷ, ತಾಮಸ, ಹುಸಿ, ವಿಷಯ, ಕುಟಿಲ, ಕುಹಕ, ಕ್ರೋಧ, ಕ್ಷುದ್ರತ್ವ, ಮಿಥ್ಯ ಇತ್ಯಾದಿ ಗುಣಗಳನ್ನು ನಿಯಂತ್ರಿಸಿ ಸರ್ವಾಂಗ ಶುದ್ಧಿಯಾಗಿರಬೇಕೆಂದು ಶರಣರ ವಚನಗಳು ನಮಗೆ